ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಬರಪೀಡಿತ ಜಿಲ್ಲೆ. ಬೇಸಿಗೆ ಆರಂಭದಲ್ಲೇ ಜಿಲ್ಲೆಯ ರೈತರು ನೀರಿಲ್ಲದೆ ಕಂಗೆಟ್ಟು ಹೋಗಿದ್ದಾರೆ. ಬಿರು ಬಿಸಿಲಿಗೆ ಕೆರೆ ಕಟ್ಟೆಗಳು ಖಾಲಿಯಾಗಿ ಕೊಳವೆ ಬಾವಿಗಳು ಕೂಡ ಬಂದ್ ಆಗಿವೆ. ಇದರಿಂದ ರೈತರು ಬೆಳೆ ಉಳಿಸಿಕೊಳ್ಳೋದಕ್ಕೆ ಅಂತ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಆ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿತ್ರದುರ್ಗ ಅಂದ್ರೆ ಅದು ಶಾಶ್ವತ ಬರಪೀಡಿತ ಜಿಲ್ಲೆ. ಈ ಬಾರಿ ಬೇಸಿಗೆಯ ಆರಂಭದಲ್ಲೇ ವರುಣನ ಮುನಿಸಿಗೆ ಅನ್ನದಾತ ಕಂಗಾಲಾಗಿದ್ದಾನೆ. ಬತ್ತಿದ ಕೆರೆಗಳು, ನಿಂತು ಹೋದ ಬೋರ್ವೆಲ್ಗಳ ನಡುವೆ ತನ್ನ ಅಡಿಕೆ ತೋಟ ಉಳಿಸಿಕೊಳ್ಳಲು ರೈತರು ಈಗ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಸಿದ ತೋಟ ಕಣ್ಣೆದುರೇ ಒಣಗುತ್ತಿರುವುದನ್ನ ಕಂಡು ರೈತರು ಕಣ್ಣೀರಿಡ್ತಿದ್ದಾರೆ. ಬೇಡಪ್ಪ, ಈ ಸಮಸ್ಯೆ ರೈತರು ಬದುಕೇ ಬೇಡ. ಈ ಜೀವನದಾಗೆಲ್ಲ ಹುಟ್ಟಲೇಬಾರ್ದು ಅನಿಸ್ಬಿಟ್ಟೈತವಪ್ಪ. ರೈತರ ಪೊಸಿಷನ್ನು ಹೇಳಬಾರ್ದು ಸರ್. ನಮ್ಮ ಕಷ್ಟ ಯಾವ ರಾಜಕಾರಣಿಗೂ ಗೊತ್ತಿಲ್ಲ, ಯಾವ ಅಧಿಕಾರಿಗಳಿಗೂ ಗೊತ್ತಿಲ್ಲ. ಅವ್ರನ್ನೆಲ್ಲ ರೈತರು ಬೆನ್ನಿಗೆ ಅವಳು ಅಂತ ಹೇಳ್ತಾರಲ್ಲ ಸರ್. ಎಲ್ಲದಾರ ಸಹ ಇವರು ಕಾನೂನು ಎಲ್ಲ ಇದ್ದಾರೆ ಸಹ. ಇವರು ಯಾವ ಕಾನೂನು ಐತೆ ಸರ್ ನಮಗೆ? ರೈತರು ಒಂದು ತೋಟ ಕುಡಿಯೋಕ್ಕೂ ನೀರಲ್ಲ, ಇನ್ನೆಲ್ಲ ಇದ್ದಾರೆ ಸಹ ಇವರು. ಇದು ಹಿರಿಯೂರು ತಾಲೂಕಿನ ಗೌನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ದೃಶ್ಯ. ವಿಪರ್ಯಾಸವೆಂದರೆ ವಾಣಿ ವಿಲಾಸ ಸಾಗರ ಜಲಾಶಯದ ಪಕ್ಕದ ಹಳ್ಳಿಗಳಲ್ಲೇ ಇಂದು ಹನಿ ನೀರಿಗೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಲಿನ ತಾಪಕ್ಕೆ ಅಡಿಕೆ ಮರಗಳು ಸುಟ್ಟು ಕರಕಲಾಗ್ತಿವೆ. ಬೆಳೆಸಿದ ತೋಟವನ್ನ ಉಳಿಸಿಕೊಳ್ಳಲು ರೈತರು ಪ್ರತಿ ಟ್ಯಾಂಕರ್ಗೆ 1000ಕ್ಕೂ ಹೆಚ್ಚು ಹಣ ನೀಡಿ ನಿತ್ಯ 10 ಟ್ಯಾಂಕರ್ ನೀರನ್ನು ತೋಟಕ್ಕೆ ಹರಿಸುತ್ತಿದ್ದಾರೆ. ಈ ಎಲ್ಲ ಭಾಗಗಳು ಕೂಡ ನೀರಿನ ತುಂಬ ಅಭಾವವನ್ನು ಎದುರಿಸ್ತಾ ಇದ್ದಾವೆ. ಪ್ರತಿದಿನ 24/7 ಅಂದರೆ ಈ ದಿನದ 24 ಗಂಟೆನೂ ಕೂಡ ಬರೀ ನೀರೊಡಿತಕ್ಕಂಥದ್ದೇ ಕೆಲಸ ಆಗಿದೆ, ಬೇರೆ ಏನೂ ಕೆಲಸ ಆಗ್ತಾ ಇಲ್ಲ. ಈಗಾಗಲೇ ಸಾಲದ ಸುಳಿಗೆ ಸಿಲುಕಿರುವ ಜಿಲ್ಲೆಯ ರೈತರಿಗೆ ಟ್ಯಾಂಕರ್ ನೀರು ಮತ್ತೊಂದು ಹೊರೆಯಾಗಿ ಪರಿಣಮಿಸಿದೆ. ಹಗಲು ರಾತ್ರಿ ಎನ್ನದೇ ನೀರಿಗಾಗಿ ಕಸರತ್ತು ನಡೆಸುತ್ತಿರುವ ಅನ್ನದಾತನಿಗೆ ಅಡಿಕೆ ಬೆಳೆಯೂ ಸಿಗದೆ, ಮರಗಳು ಉಳಿಯದೆ ದಿಕ್ಕು ತೋಚದಂತಾಗಿದೆ. ಇನ್ನಾದರೂ ಸರ್ಕಾರ ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಸೂಕ್ತ ಪರಿಹಾರ ನೀಡಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.